ಈ ಶ್ಲೋಕವು ನಾಯಕತ್ವ, ಜವಾಬ್ದಾರಿ ಮತ್ತು ಭಯದ ಮನಸ್ಥಿತಿ ಬಗ್ಗೆ ಗಂಭೀರ ಸಂದೇಶವನ್ನು ಕೊಡುತ್ತದೆ. ಆ ಶ್ಲೋಕ ಯಾವುದಂತ ತಿಳಿದುಕೊಳ್ಳೋಣ ಬನ್ನಿ. ನ ತಿಷ್ಠತಿ ಕಾರ್ಯಾಣಿ ಭಯೇಷು ನ ಬಿಭೇತಿ ಚ ಶಿಕ್ಷಂ ರಾಜ್ಯಾಚ್ಯುತೋ ದಿನ ಸ್ವಸ್ಥುಳ್ಳೋ ಭವೆ ದೇಹ. ಈ ಶ್ಲೋಕದ ಅರ್ಥ ಏನಂದ್ರ, ನ ತಿಷ್ಠತಿ ಕಾರ್ಯಾಣಿ ಅಂದ್ರ ಅನಗತ್ಯವಾದ ಕೆಲಸಗಳನ್ನು ಮಾಡದೇ ಇರುವವನು. ಇಲ್ಲಿ ಕಾರ್ಯ ಅಂದರೆ ಕರ್ತವ್ಯ, ಜವಾಬ್ದಾರಿ, ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರ. ಕೆಲಸವನ್ನು ಮುಂದೂಡುವವನು, ಹೊಣೆ ತಪ್ಪಿಸುವವನು. ಅವನು ನಿಧಾನವಾಗಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತಾನೆ. ಭಯೇಷು ನ ಬಿಭೇತಿ ಚ ಅಂದ್ರೆ ಭಯ ಬಂದಾಗ ಧೈರ್ಯ ತೋರಿಸದವನು ಅಂದ್ರೆ ಭಯಕ್ಕೆ ಒಳಗಾಗುವವನು. ಇಲ್ಲಿ ಭಯ ಅಂದರೆ ತಪ್ಪಾಗಬಹುದು ಅನ್ನೋ ಭಯ, ಜನ ಏನು ಹೇಳುತ್ತಾರೆ ಅನ್ನೋ ಭಯ, ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ ಇಲ್ಲದ ಸ್ಥಿತಿ. ಭಯದಿಂದ ನಿರ್ಧಾರ ತೆಗೆದುಕೊಳ್ಳದ ವ್ಯಕ್ತಿ ಮುಂದೆ ಸಾಗಲು ಅಸಮರ್ಥನಾಗುತ್ತಾನೆ. ಚಿಕ್ರಂ ರಾಜ್ಯಾಚ್ಯುತಂ ಅಂದ್ರೆ ಅಂತಹವನು ಬೇಗನೆ ತನ್ನ ಸ್ಥಾನ, ಅಧಿಕಾರ ಅಥವಾ ಗೌರವವನ್ನು ಕಳೆದುಕೊಳ್ಳುತ್ತಾನೆ. ಇಲ್ಲಿ ರಾಜ್ಯ ಅಂದರೆ ಕೇವಲ ಸಿಂಹಾಸನವಲ್ಲ, ಹುದ್ದೆ, ಜವಾಬ್ದಾರಿ, ಸಮಾಜದಲ್ಲಿ ಇರುವ ಮೌಲ್ಯ. ನಾಯಕತ್ವಕ್ಕೆ ಧೈರ್ಯ ಮತ್ತು ಕಾರ್ಯಶೀಲತೆ ಅಗತ್ಯ. ಸ್ವಸ್ಥುಳ್ಳೋ ಭವೆ ದೇಹ. ಇದರ ಅರ್ಥ, ಲೋಕದಲ್ಲಿ ಅವನು ಬಲಹೀನ, ಅಸ್ಪಷ್ಟ ವ್ಯಕ್ತಿಯಾಗುತ್ತಾನೆ. ಅಂದರೆ ಯಾರು ಅವನ ಮಾತಿಗೆ ಮೌಲ್ಯ ಕೊಡುವುದಿಲ್ಲ, ಅವನ ನಿರ್ಧಾರಗಳಿಗೆ ಭರವಸೆ ಇರುವುದಿಲ್ಲ, ಅವನು ಅನುಸರಿಸಬೇಕಾದ ವ್ಯಕ್ತಿಯಾಗುವುದಿಲ್ಲ. ಈ ಶ್ಲೋಕದಲ್ಲಿ ಏನ್ ಹೇಳಿಕೆ ಇದು ಮಾಡಿದಾರೆ ಅಂತಂದ್ರೆ, ಕರ್ತವ್ಯ ನಿರ್ಲಕ್ಷ್ಯ ಮಾಡಿದವನು, ಭಯದಿಂದ ನಿರ್ಧಾರ ತೆಗೆದುಕೊಳ್ಳದವನು, ಧೈರ್ಯವಿಲ್ಲದೆ ಕಾಲ ಕಳೆಯುವವನು. ಅವನು ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಶೀಘ್ರವಾಗಿ ತನ್ನ ಗೌರವ ಮತ್ತು ಅಧಿಕಾರವನ್ನು ಕಳೆದುಕೊಳ್ಳುತ್ತಾನೆ. ಮತ್ತು ಎರಡನೇ ಶ್ಲೋಕ ಏನಂತ ಹೇಳಿದ್ರೆ, ವ್ಯಸನೆ ಸರ್ವಭೂತಾನಿ ನಾಭಿಧಾವಂತಿ ಪಾಂಡವಂ. ಇದ್ರ ಸರಳವಾಗಿ ಅರ್ಥ ಏನಂದ್ರ, ವ್ಯಸನೆ ಅಂದ್ರೆ ಕಷ್ಟದ ಸಮಯದಲ್ಲಿ, ಸರ್ವಭೂತಾನಿ ಅಂದ್ರೆ ಎಲ್ಲಾ ಜನರು ಅಥವಾ ಸುತ್ತಮುತ್ತಲಿರುವವರು, ನಾಭಿಧಾವಂತಿ ಅಂದರೆ ಹತ್ತಿರ ಬರುವುದಿಲ್ಲ ಮತ್ತೆ ಸಹಾಯ ಕೂಡ ಮಾಡುವುದಿಲ್ಲ. ಪಾಂಡವಂ ಧರ್ಮನಿಷ್ಠಂ. ಪಾಂಡವಂ ಅಂದ್ರೆ ಧರ್ಮನಿಷ್ಠ ವ್ಯಕ್ತಿ. ಒಟ್ಟಾರೆ ಈ ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ಕಷ್ಟ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ದೂರ ಸರಿಯುತ್ತಾರೆ. ಆ ಸಮಯದಲ್ಲಿ ನಿಜವಾದವರು ಯಾರು, ನಾಟಕ ಮಾಡುವವರು ಯಾರು ಅನ್ನೋದು ಗೊತ್ತಾಗುತ್ತೆ. ಮಾರಲ್ ಆಫ್ ದ ಶ್ಲೋಕ ಏನಂದ್ರ, ಸುಖದ ಸಮಯದಲ್ಲಿ ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ, ಕಷ್ಟದ ಸಮಯದಲ್ಲಿ ಮಾತ್ರ ನಿಜವಾದ ಸ್ನೇಹ, ಸಂಬಂಧ, ಮೌಲ್ಯ ಗೊತ್ತಾಗುತ್ತದೆ. ಧರ್ಮ ಮತ್ತು ಸಹನೆ ಇರುವವನು ಕಷ್ಟದಲ್ಲೂ ಒಂಟಿಯಾಗಬಹುದು, ಆದ್ರೆ ಅವನ ತತ್ವವೇ ಅವನ ಶಕ್ತಿ. ನೀವು ನೋಡಿರ್ಬೋದು, ನಮ್ಮ ಜೀವನದಲ್ಲೂ ನೋಡ್ತೀವಿ, ಹಣ ಇದ್ದಾಗ, ಪವರ್ ಇದ್ದಾಗ ಎಲ್ಲರೂ ಸ್ನೇಹಿತರು, ಆದರೆ ಪ್ರಾಬ್ಲಮ್ ಬಂದಾಗ ಯಾರು ಕೂಡ ಕಷ್ಟಕ್ಕೆ ಬರುವುದಿಲ್ಲ. ಇವತ್ತಿನ ಶ್ಲೋಕದಲ್ಲಿ ನಮ್ಮ ಜೀವನದಲ್ಲಿ ಯಾವ ತರ ಪರಿವರ್ತನೆ ಪ್ರಭಾವ ಬೀರ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮುಂದಿನ ಶ್ಲೋಕದಲ್ಲಿ ಇನ್ನು ಅದ್ಭುತ ಶ್ಲೋಕದ ಮುಖಾಂತರ
ನಿಮ್ಮ ಮುಂದೆ ಶ್ಲೋಕ ತರ್ತಾ ಇರ್ತೀನಿ.